ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಸಂವಿಧಾನ ಪ್ರಸ್ತಾವನೆ. ನಾನು ನಿಮ್ಮ ರಂಜಿತಾ. ಸಂವಿಧಾನ ಸಮರ್ಪಣಾ ದಿನದ ಅಂಗವಾಗಿ ಹೀರಾಪುರ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ, ಹೈಕೋರ್ಟ್ ರಸ್ತೆಯಲ್ಲಿ ಸಂವಿಧಾನ ಪ್ರಸ್ತಾವನೆ ಓದುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಪ್ರಭು ಪಾಟೀಲ್ ಅವರು ಉದ್ಘಾಟಿಸಿದರು. ಸಮಾಜವಾದಿ, ಜಾತ್ಯತೀತ, ಗಣತಂತ್ರಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ನಾಗರಿಕರಿಗೆ ರಾಜಕೀಯ, ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯ, ಸ್ಥಾನಮಾನ, ಅವಕಾಶಗಳ ಸಮತೆ ಅಳೆಯುವಂತೆ ಮಾಡುವ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಉದ್ಘಾಟಕರಾಗಿರುವ ನಮ್ಮ ಶಾಸಕರು ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇಂದು ಸಂವಿಧಾನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾಯಿಂಟ್ಸ್ಗಳು ತಮ್ಮ ಎದುರು ಹೇಳ್ತೀರಿ. ಮಕ್ಕಳೆಲ್ಲ ಸೈಲೆಂಟ್ ಆಗಿ ಕೊಡ್ರಿ. ಸಂವಿಧಾನ ಅಧಿಕಾರ ಶೋಷಣೆ, ಪ್ರಜಾಪ್ರಭುತ್ವ, ನಿರಂಕುಶ ಆಡಳಿತ ಮತ್ತು ದುರ್ಬಳಕೆಯ ಆಡಳಿತ ತಡೆಯಲು ದೇಶದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸದಸ್ಯರಲ್ಲಿ ದೇಶ ವಿಭಜನೆಯ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಡುವುದಕ್ಕೆ ಪೂರ್ವದಲ್ಲಿ ಈ ದೇಶದ ಪರಿಸ್ಥಿತಿ ಏನಂದ್ರೆ, ಮನುಷ್ಯರನ್ನ ಮನುಷ್ಯರಂತೆ ಕಾಣ್ತಾ ಇರಲಿಲ್ಲ, ಮನುಷ್ಯರನ್ನ ಪಶುಗಳಂತೆ ಕಾಣ್ತಾ ಇದ್ರು. ಇಲ್ಲಿ ಜಾತೀಯತೆ, ಅಸ್ಪೃಶ್ಯತೆ, ಅಸಮಾನತೆ, ಸ್ತ್ರೀಯ ಸಮಾನತೆ ಎಲ್ಲವನ್ನ ಕಾಟವಾಡ್ತಾ ಇತ್ತು. ಪಂಚಭದ್ರ ಹಿತಾಸಕ್ತಿಗಳ ಕೈಯಲ್ಲಿ ದೇಶ ನಡೀತಾ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥ ನಾವು ಇಲ್ಲಿನ ಆಹಾರ ಪದ್ಧತಿ ಕೂಡ ನಮಗೆ ತಿನ್ನಲಿಕ್ಕೆ ಕೂಡ ಆಹಾರ ಇರಲಿಲ್ಲ. ವಿದೇಶದಿಂದ, ಅಮೆರಿಕದಿಂದ ಗೋಧಿಯನ್ನ ತಂದು ಉಣ್ತಕ್ಕಂಥ ಪರಿಸ್ಥಿತಿ. ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೆದು ಕೊಟ್ಟರು, ಅದರಲ್ಲಿ ರೈಟ್ ಟು ಫುಡ್, ರೈಟ್ ಟು ಎಜುಕೇಶನ್, ರೈಟ್ ಟು ವರ್ಕ್ ಎಲ್ಲವನ್ನ ಸೇರಿಸಿ ಈ ದೇಶ ಮುನ್ನಡೆಯಬೇಕಾದ್ರೆ, ಇಲ್ಲಿರ್ತಕ್ಕಂಥ ಮಾನವರೆಲ್ಲರೂ ಸಮಾನತೆಯಿಂದ ಬದುಕಬೇಕಾದ್ರೆ ಈ ಸಂವಿಧಾನದ ಬಂದ ದಾರಿಯಲ್ಲಿ ನಡೆದರೆ ಮಾತ್ರ ದೇಶ ಉದ್ಧಾರ ಆಗ್ತದೆ ಅಂತ ಹೇಳಿ ಆ ಸಂವಿಧಾನವನ್ನ ಕೊಟ್ಟಿದ್ದರ ಫಲವಾಗಿ ಇವತ್ತು ಇಡೀ ವಿಶ್ವಕ್ಕೆ ನಾವು ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರ್ಗಳಾಗಲಿ, ಇಂಜಿನಿಯರ್ಗಳಾಗಲಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಜನರು ಕೂಡ ಇಡೀ ವಿಶ್ವದಲ್ಲಿ ಯಾವುದೇ ಭಾಗದಲ್ಲಿ ಹೋದರೂ ಸಿಗ್ತಾರೆ. ಇವತ್ತು ಇಡೀ ವಿಶ್ವಕ್ಕೆ ಆಹಾರದಾನ ಕೊಡ್ತಕ್ಕಂಥದ್ದು ಯಾವುದಾದ್ರೂ ದೇಶ ಇದ್ರೆ ಭಾರತ ದೇಶ. ಇದೆಲ್ಲಕ್ಕೆ ಕಾರಣಭೂತರು ಯಾರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರೋದ್ರ ಫಲವಾಗಿ ಇಡೀ ವಿಶ್ವಕ್ಕೆ ಒಂದು ಹೆಸರು ಬರ್ತಾ ಇದೆ. ಅಂತ ಪುಣ್ಯಾತ್ಮ ಯಾವ ಮರಗಮ್ಮ, ದುರ್ಗಮ್ಮ ಅವರಿಂದ ನಾವು ಉದ್ಧಾರ ಆಗಲಿಲ್ಲ. ಲಕ್ಷಾವಧಿ ದೇವಾನು ದೇವತೆಗಳಿದ್ದರೂ ಕೂಡ ಯಾರೂ ಮನುಷ್ಯರಂತೆ ಕಾಣಲಿಲ್ಲ. ಯಾವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಂತು, ಅವತ್ತಿನಿಂದ ನಾವು ಮನುಷ್ಯರನ್ನ ಮನುಷ್ಯರಾಗಿ ಕಾಣ್ತಾ ಇದ್ದೇವೆ, ಸಮಾನತೆ ಕಾಣ್ತಾ ಇದ್ದೇವೆ. ಭಾರತ ಸಂವಿಧಾನ ಇದನ್ನು ನಮ್ಮನ್ನು ಗೌರವ ಸಮರ್ಪಣೆ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಶುಭ ಕೋರಬೇಕಾಗುತ್ತೆ. ಇದರಲ್ಲಿ ಎಲ್ಲ ಥರ ಇದೆ, ಸಮಾನತೆ ಇದೆ, ಆರ್ಥಿಕತೆ ಇದೆ, ಹೆಣ್ಮಕ್ಕಳಿಗೆ ಸಬಲೀಕರಣ ಬಗ್ಗೆ ಇದೆ, ಎಲ್ಲ ಕಾಲಮಾನಕ್ಕೆ ತಕ್ಕಂತಾದಂಥ ಈ ಒಂದು ಸಂವಿಧಾನ. ಈ ಸಂವಿಧಾನ ಬಹಳಷ್ಟು ರಾಷ್ಟ್ರದಲ್ಲಿ ಅಳವಡಿಸಿದ್ದಾರೆ. ಇದೊಂದು ನಾವು ಈ ಒಂದು ಸ್ವೀಕೃತಿ ದಿನವನ್ನು ಹೆಮ್ಮೆಯಿಂದ ಮತ್ತೆ ಗೌರವದಿಂದ ನಾವು ಆಚರಿಸ್ತಾ ಇದ್ದೀವಿ. ಅದಕ್ಕಾಗಿ ತಾವೆಲ್ಲರಿಗೂ ಮತ್ತೊಮ್ಮೆ ಶುಭ ಕೋರುತ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಬಾಬಾ.